ಜೂನ್ 11th 2026 ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದರೆ ಹಾರ್ಮೋಸ್ ಜಲಸಂಧಿ ಇನ್ನೂ ಕ್ಲೋಸ್ ಆಗಿದೆ. 104 ದಿನಗಳಾಗಿದೆ ಇವತ್ತಿಗೆ. ನಾಳೆ ಬೆಳಗ್ಗೆ ನೀವು ಎದ್ದೇಳ್ತೀರಾ, ಸ್ವಿಗ್ಗಿ ಆ್ಯಪ್ ಓಪನ್ ಮಾಡ್ತೀರಾ, ಒಂದು ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡೋಣ ಅಂತ ನೋಡಿದ್ರೆ 80 ರೂಪಾಯಿ ಜಾಸ್ತಿ ಆಗಿರುತ್ತೆ. ನಿಮ್ಮ ಡ್ರೈವರ್ಗೆ ಫೋನ್ ಮಾಡ್ತೀರಾ, ಅವನು ಹೇಳ್ತಾನೆ, ಸರ್ ಪೆಟ್ರೋಲ್ 1 ಲೀಟ್ರಿಗೆ 260 ರೂಪಾಯಿ ಆಗಿಬಿಟ್ಟಿದೆ, ಕಾರ್ ನಿಲ್ಲಿಸ್ಬಿಟ್ಟಿದ್ದೀನಿ. ಮತ್ತೆ ಹೋಗಲಿ ಸ್ಟಾಕ್ ಮಾರ್ಕೆಟ್ ಏನಾಗಿದೆ ಅಂತ ಝೀರೋದ ಆ್ಯಪ್ ತೆಗಿತೀರಾ, ನಿಮ್ಮ ಪೋರ್ಟ್ಫೋಲಿಯೋ 20% ಕೆಳಗೆ ಬಿದ್ದಿದೆ. ಆಫೀಸ್ಗೆ ಹೋಗಿ ಇಮೇಲ್ ಓಪನ್ ಮಾಡ್ತೀರಾ, HR ಮೈಲ್ ಬಂದಿರುತ್ತೆ, ರೈಸಿಂಗ್ ಇನ್ಪುಟ್ ಕಾಸ್ಟ್ ಕಾರಣ ಕಂಪನಿ ರೀಸ್ಟ್ರಕ್ಚರಿಂಗ್. ಇದು ಪ್ರಿಡಿಕ್ಷನ್ ಅಲ್ಲ, ಇದು ಈಗಾಗಲೇ ನಡೀತಾ ಇದೆ. ಸಿಂಗಾಪುರ್ನ ಪ್ರೈಮ್ ಮಿನಿಸ್ಟರ್ ಇಡೀ ಜಗತ್ತಿಗೆ ಒಂದು ಎಚ್ಚರಿಕೆ ನೀಡಿದ್ದಾರೆ, ಅದು ಪಬ್ಲಿಕ್ಲಿ ಆಸ್ ರೆಕಾರ್ಡ್. ಆದರೆ ನಮ್ಮ ಭಾರತದ ಮಿಡ್ಲ್ ಕ್ಲಾಸ್ ಜನ ಇನ್ನೂ ನಿದ್ದೆ ಮಾಡ್ತಿದ್ದಾರೆ. ನಾನು ಮೋಹನ್ ಕೃಷ್ಣರಾವ್, ಫೈನಾನ್ಷಿಯಲ್ ಎಕನಾಮಿಸ್ಟ್. ಈ ಚಾನಲ್ನಲ್ಲಿ ನಾನು ಏನೇನು ಮಾತಾಡ್ತೀನಿ ಯಾವುದಕ್ಕೂ ಮುಚ್ಚುಮರ ಇಲ್ಲ, ಅನ್ಫಿಲ್ಟರ್ಡ್, ಡೈರೆಕ್ಟ್ ಫ್ರಮ್ ಹಾರ್ಟ್. ಇವತ್ತು ನಾವು ಡೀಪಾಗಿ ಅನಲೈಸ್ ಮಾಡೋಣ, ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಏನಾಗ್ತಾ ಇದೆ. ಇಷ್ಟು ದಿನಗಳಾದರೂ ಯುದ್ಧ ಏನು ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಏನೇನು ತೊಂದರೆಗಳಾಗಬಹುದು ನಮ್ಮಂತಹ ಸಾಮಾನ್ಯರಿಗೆ, ನಮ್ಮ ಜಾಬ್ಗೆ ಏನು ತೊಂದರೆಗಳಾಗುತ್ತೆ, ನಮ್ಮ ಸಂಬಳಕ್ಕೆ ಏನು ಕುತ್ತು ಬರುತ್ತೆ, ನಮ್ಮ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ಗಳಾಗುತ್ತೆ, ನಮ್ಮ ಬಿಸ್ನೆಸ್ಗಿದ್ರೆ ಅದಕ್ಕೆ ಯಾವ ಥರ ಎಫೆಕ್ಟ್ ಆಗಬಹುದು, ಮತ್ತು ನಮ್ಮ ಆರ್ಥಿಕ ಭವಿಷ್ಯ, ಫೈನಾನ್ಷಿಯಲ್ ಫ್ಯೂಚರ್ ಹೇಗಿರುತ್ತೆ, ಇದು ಎಲ್ಲವನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಹೇಳ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. In one of the narrowest and most critical waterways on Earth, the ships are no longer moving. בהנחיה שלי ושל שר הביטחון ישראל כץ. Члені домовленості і сьогодні підписуються. From Davos to Delhi, we track the decisions that move. In their cars and bikes have been standing in long queues. ಕತೆ ಆಮೇಲೆ ಬರೋಣ. ಮೊದಲು ನಂಬರ್ಸ್, ಪ್ಯಾನಿಕ್ ಅಲ್ಲ, ಡೇಟಾ ಮಾತ್ರ. ಈ ಹಾರ್ಮೋಸ್, ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಇದು ಜಗತ್ತಿನ ಅತ್ಯಂತ ಕಿರಿದಾದ ಜಾಗದಲ್ಲಿ ಇರುವಂಥದ್ದು. ಅಂದರೆ ಕೇವಲ 33 ಮೈಲ್ಗಳು ಮಾತ್ರ. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ದೇವನಹಳ್ಳಿ ಏರ್ಪೋರ್ಟ್ವರೆಗೆ ಏನು ಡಿಸ್ಟೆನ್ಸ್ ಇದೆ ಅಷ್ಟೇ ಇರುವಂಥದ್ದು ಈ 33 ಮೈಲಿಯ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್. ಜಗತ್ತಿನ ಒಟ್ಟು ತೈಲ ಪೂರೈಕೆಯ 21% ಈ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಹಾದು ಹೋಗುತ್ತೆ. ಅಂದರೆ ದಿನಕ್ಕೆ 1.7 crore ಬ್ಯಾರಲ್ಸ್. ಸೌದಿ ಅರೇಬಿಯಾ, UAE, ಕುವೈತ್, ಇರಾಕ್, ಕಟಾರ್ ಎಲ್ಲರ ಎಕ್ಸ್ಪೋರ್ಟ್ ಹೋಗುವಂಥದ್ದು ಇದೇ ದಾರಿನದ್ದೇ. 2026 ಫೆಬ್ರವರಿ ಇರಾನ್ ಕ್ಲೋಸ್ ಆಯಿತು. ಈ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಮುಚ್ಚಲಾಯಿತು. ಈಗ ಭಾರತದ ಸ್ಪೆಸಿಫಿಕ್ ನಂಬರ್ಸ್ನ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಭಾರತ 75% ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡುತ್ತೆ. ಅದರಲ್ಲಿ 65% ಗಲ್ಫಿಂದ ಬರುತ್ತೆ. ಬರೀ ಇರಾಕ್ 1ರಿಂದ ನಮ್ಮ 25% ಕ್ರೂಡ್ ಇಂಪೋರ್ಟ್ ಆಗುತ್ತೆ. ಇಂಡಿಯಾ ಬಳಿ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಕೇವಲ 25 ದಿನಕ್ಕಷ್ಟೇ ಇದೆ. ಆದರೆ ಚೈನಾ ಬಳಿ 90 ದಿನಕ್ಕಿಂತ ಹೆಚ್ಚು ಬೇಕಾಗುವಷ್ಟಿದೆ. USA ಬಳಿ 90 ದಿನಕ್ಕಿಂತ ಹೆಚ್ಚಿದೆ. ಈ ಆಯಿಲ್ ಇದೆಯಲ್ಲ, ಇದು ಮೊದಲ ಡಾಮಿನೋ ಮಾತ್ರ. ಅಂದರೆ ಒಂದನ್ನು ಮುಟ್ಟಿದ್ರೆ ಅದಕ್ಕೆ ತಾಕೊಂಡು ಎಲ್ಲ ಬೀಳುತ್ತಲ್ಲ, ಅದರಲ್ಲಿ ಮೊದಲನೇ ಡಾಮಿನೋ ಆಯಿಲ್. ಇನ್ನೂ ಹಿಂದೆ ಬರುವಂಥದ್ದು 3 ವೇವ್ಸ್ ಇದೆ. ಏನದು ವೇವ್ಸ್ ಅಂದರೆ, ಮೊದಲನೇ ವೇವ್ ಎನರ್ಜಿ, ಅಂದರೆ ಪೆಟ್ರೋಲ್, ಡೀಸೆಲ್, LPG. ಆಗಲೇ ನೋಡ್ತಾ ಇದ್ದೀವಿ ಬೆಲೆ ಏರಿಕೆ, ಅದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ. ವೇವ್ 2 ಫುಡ್, ಫರ್ಟಿಲೈಸರ್ ಇಂಪೋರ್ಟ್, ಯೂರಿಯಾ, ಪೊಟ್ಯಾಶ್, ಅಮೋನಿಯಾ, ಈ ಎಲ್ಲ ಗಲ್ಫ್ ರೂಟ್ಸ್ ಮೂಲಕನೇ ಬರಬೇಕು. 60ರಿಂದ 90 ದಿನಗಳಲ್ಲಿ ಈ ಫುಡ್ ಇನ್ಫ್ಲೇಷನ್ ಅಂತೀವಲ್ಲ, ಆಹಾರದ ಹಣದುಬ್ಬರ, ಅದು ಅತ್ಯಂತ ಹೆಚ್ಚಾಗೋ ಸಾಧ್ಯತೆ ಇದೆ. ಅದು ಹೇಗೆ? ನಿಧಾನವಾಗಿ, ಸೈಲೆಂಟಾಗಿ ಆಗುತ್ತೆ, ನಮಗೆ ಗೊತ್ತಾಗೋದಿಲ್ಲ. 3ನೇ ವೇವ್ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ. ನೀವೇನು ಇನ್ವೆಸ್ಟ್ ಮಾಡಿದ್ದೀರಾ, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಸ್ಟಾಕ್ಸಲ್ಲಿರ್ಬೋದು, ಇದರಲ್ಲಿ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಈ FPIs ಎಲ್ಲ ದುಡ್ಡು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾರ್ಕೆಟ್ ಬಹಳಷ್ಟು ಬಿದ್ದಿದೆ, ಇನ್ನೂ ಬೀಳೋ ಸಾಧ್ಯತೆಗಳಿದೆ. ರುಪಿ ಇದೆಯಲ್ಲ, ಅದು ತುಂಬ ವೀಕ್ ಆಗುತ್ತೆ, ದುರ್ಬಲವಾಗುತ್ತೆ. ಈ ರಿಯಲ್ ರಿಟರ್ನ್ಸ್ ಇದೆಯಲ್ಲ, ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದು ನೆಗೆಟಿವ್ ಆಗುತ್ತೆ. ಈ ಕಾಂಬಿನೇಷನ್ಗೆ ಒಂದು ಭಯಾನಕವಾದ ಹೆಸರಿದೆ. ಅದೇನಪ್ಪ ಅಂದರೆ ಸ್ಟ್ಯಾಗ್ಫ್ಲೇಷನ್. ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ, ಇನ್ಫ್ಲೇಷನ್ ಅಲ್ಲ, ಸ್ಟ್ಯಾಗ್ಫ್ಲೇಷನ್. ಸಿಂಗಪುರ್ನ ಪ್ರೈಮ್ ಮಿನಿಸ್ಟರ್ ಲಾರೆನ್ಸ್ ವಾಂಗ್ ಅಂತ, ಅವರು ಪ್ರಪಂಚದ ಅತ್ಯಂತ ಸ್ಟ್ರಾಟಜಿಕಲಿ ಇಂಟೆಲಿಜೆಂಟ್ ಆದ ದೇಶ ಅಂತ ಕರಿತೀವಿ ನಾವು ಸಿಂಗಪುರ್, ಅದರ ನಾಯಕ. ಅವರು ಪಬ್ಲಿಕ್ ಆಗಿ
ರೆಕಾರ್ಡ್ ಮಾಡಿದರೆ, ಅವರ ಒಂದು ಸಂದೇಶ ಕೊಟ್ಟಿದ್ದಾರೆ ಯಾವ ಥರ ಸಮಸ್ಯೆ ಇದು ಈ ಆಯಿಲ್ನ ಸಮಸ್ಯೆ ಅಂತ. ಬನ್ನಿ ಆ ಒಂದು ಕ್ಲಿಪ್ನ ನೋಡೋಣ. Globally, inflation will rise, spreading from energy to food and then other essentials. Some economies may well slip into recession. Stagflation is a combination of stagnation and inflation. So you have high unemployment together with high inflation. It is the worst of both worlds and deeply painful for businesses and workers. Now, stagflation risks are rising again, and the International Energy Agency, in fact, warns that the current crisis could be even more severe than what the world experienced in the 70s. So we must brace ourselves and be prepared for a more difficult period ahead. IEA, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, ಯೂಟ್ಯೂಬ್ ಚಾನಲ್ ಅಲ್ಲ ಇದು. ಇದು ಯಾವುದೋ ಒಂದು ಸರ್ಕಾರಿ ರೂಮರ್ ಅಲ್ಲ, ಪೊಲಿಟಿಕ್ಸ್ ಮಾಡುವಂತಹ ರೂಮರ್ ಅಲ್ಲ. ಅದು ಹೇಳ್ತಾರೆ ಅವರು, ಈ ಒಂದು ಏನು ಸಿಚುವೇಶನ್ ಇದೆ ಇವತ್ತಿನ ಆಯಿಲ್ ಶಾಕ್ನ ಸಿಚುವೇಶನ್ನು, ಇದು 1970ಸ್ನ ಆಯಿಲ್ ಶಾಕ್ಗಿಂತ ತುಂಬ ತೀವ್ರವಾಗಿರುತ್ತೆ. ಅಂದರೆ ತುಂಬ ಜನ ಈಗಿನ ಒಂದು 40 ವರ್ಷ ಯಾರಿಗಾಗಿಲ್ಲ ಅವ್ರಿಗೆ 1970ನಲ್ಲಿ ಏನಾಗಿತ್ತು ಅಂತ ಗೊತ್ತಿರಲ್ಲ. ಒಂದು ನಂಬರ್ ನೋಡೋಣ ಬನ್ನಿ. 1973 ಆಯಿಲ್ ಶಾಕ್ನಲ್ಲಿ ಭಾರತದ ಇನ್ಫ್ಲೇಷನ್ ಎಷ್ಟಾಗಿತ್ತಪ್ಪ ಅಂದರೆ 25% ಪೀಕ್ನಲ್ಲಿ. ಅಂದರೆ ನಿಮ್ಮ ಜೇಬಲ್ಲಿ ₹1 ಇದೆ ಅಂದರೆ 25 ಪೈಸಾ ಹಾಗೆ ಮಾಯ ಆಯಿತು. ಯಾಕೆಂದರೆ ಅಷ್ಟು ಜಾಸ್ತಿ ದುಡ್ಡು ಕೊಡಬೇಕಾಗತ್ತೆ ನೀವು ವಸ್ತುಗಳ ಖರೀದಿಗೆ. ಆದರೆ ಸ್ಟ್ಯಾಗ್ಫ್ಲೇಷನ್ ಯಾಕೆ ಈ ಇನ್ಫ್ಲೇಷನ್ಗಿಂತ ಅಪಾಯಕಾರಿ ಅನ್ನೋದನ್ನು ಹೇಳ್ತೀನಿ. ಯಾಕಂದರೆ ಇದು ಈ ಸ್ಟ್ಯಾಗ್ಫ್ಲೇಷನ್ ಏನಿದೆಯಲ್ಲ ಅದು ಸರ್ಕಾರದ ಟೂಲ್ ಕಿಟ್ಟನ್ನೇ ಮುರಿದು ಹಾಕುತ್ತೆ. ಸಾಮಾನ್ಯವಾಗಿ ಈ ಇನ್ಫ್ಲೇಷನ್ ಬಂದರೆ ಏನಾಗುತ್ತೆ, RBI ರೇಟ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಬಾರೋಯಿಂಗ್ ನಿಧಾನ ಆಗುತ್ತೆ. ಅಂದರೆ ಲೋನ್ಸ್ ತೊಗೊಳ್ಳೋರು ಲೋನ್ ತೊಗೊಳ್ಳೋದನ್ನ ಕಡಿಮೆ ಮಾಡ್ತಾರೆ. ಇನ್ಫ್ಲೇಷನ್ ಹಾಗಾಗಿ ಕಡಿಮೆ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಪ್ಲೇಬುಕ್. ಆದರೆ ಈ ಸ್ಟ್ಯಾಗ್ಫ್ಲೇಷನ್ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದ್ರೂ ಕೂಡ ಎಕಾನಮಿ ಸ್ಲೋ ಆಗ್ತಾ ಇರುತ್ತೆ. ಅನ್ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. RBI ರೇಟ್ಸ್ ಏನಾದರೂ ಇನ್ಕ್ರೀಸ್ ಆದರೆ ಬಿಸ್ನೆಸ್ನ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಜಾಬ್ಸ್ಗಳು ಕಡಿಮೆ ಆಗುತ್ತೆ. ಅಥವಾ RBI ಏನಾದರೂ ರೇಟ್ ಏರ್ಸೋದು ಬೇಡ ಬಿಟ್ಬಿಡೋಣ ಅಂತಂದರೆ ಇನ್ಫ್ಲೇಷನ್ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಇದೊಂದು ತರಹ ಎರಡು ಬೆಂಕಿಗಳ ಮಧ್ಯೆ ನಾವು ಸಿಗಾಕೊಂಡಂಗೆ. ಯಾವ ಕಡೆ ಹೋದರೂ ಸುಡುತ್ತೆ. ಅದು ರೇಟ್ ಇನ್ಕ್ರೀಸ್ ಮಾಡಿದ್ರೂ ಕಷ್ಟ, RBI ಮಾಡದೇ ಇದ್ರೂ ಕಷ್ಟ. ಈ ಥರ 1970ಸ್ನಲ್ಲಿ ಆಗಿತ್ತು ಸ್ಟ್ಯಾಗ್ಫ್ಲೇಷನ್. 1 ದಶಕದವರೆಗೂ ಕಂಟಿನ್ಯೂ ಆಗಿತ್ತು. 1 ವರ್ಷ 2 ವರ್ಷ ಅಲ್ಲ, 10-15 ವರ್ಷ ಈ ಒಂದು 1970ಸ್ನಲ್ಲಿ ಸ್ಟ್ಯಾಗ್ಫ್ಲೇಷನ್ ಆಗಿತ್ತು. ಇದನ್ನು ಪರ್ಸನಲೈಸ್ ಮಾಡೋಣ ಬನ್ನಿ. ಒಂದು ನಂಬರ್ ನಾನು ಹೇಳ್ತೀನಿ, ತುಂಬ ಜನರಿಗೆ ಇದು ಗೊತ್ತಿರಲ್ಲ. ಈ ಕ್ರೈಸಿಸ್ನ ಪೀಕ್ನಲ್ಲಿ ಭಾರತದ ಬಳಿ ಕೇವಲ 25 ದಿನಕ್ಕಾಗುವಷ್ಟು ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಇತ್ತು. ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಪುರಿ ಅವರು ಫೆಬ್ರವರಿನಲ್ಲಿ ಹೇಳಿದರು 75 ದಿನಕ್ಕಾಗುವಷ್ಟು ನಮ್ಮ ಹತ್ರ ಆಯಿಲ್ ಇದೆ ಅಂತ. ಆಮೇಲೆ ಅದನ್ನು 25 ದಿನಕ್ಕೆ ರಿವೈಸ್ ಮಾಡಿದ್ರು. ಈ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ, ಅಂದರೆ ನಮಗೆ ಗೊತ್ತೇ ಇಲ್ಲ ಏನು ಸಮಸ್ಯೆ ಇದೆ ಅಂತ. ಸರ್ಕಾರದ ಹತ್ರ ಇಡೀ ದೇಶಕ್ಕೆ ಸಾಕಾಗುವಷ್ಟು ಆಯಿಲ್ ರಿಸರ್ವ್ ಇದೆಯಾ ಇಲ್ವಾ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಆ ಇನ್ಫಾರ್ಮೇಷನ್ನೇ ಇಲ್ಲ ನಮ್ಮ ಹತ್ರ. ಆಯಿಲ್ ಬೆಲೆ ಏರಿದಾಗ ಏನಾಗುತ್ತೆ, ಇನ್ನೊಂದು ರುಪಿ ವೀಕ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಭಾರತಕ್ಕೆ ಹೆಚ್ಚು ಡಾಲರ್ಸ್ ಖರ್ಚು ಮಾಡಬೇಕು. ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮ್ಮದು ಇಂಪೋರ್ಟ್ ಬಿಲ್ ಆಯಿಲ್ನ ನಾವು ರುಪಿನಲ್ಲಿ ಬರೀ ತೊಗೊಳ್ಳಲ್ಲ, ಡಾಲರ್ನಲ್ಲಿ ತೊಗೊಳ್ತೀವಿ. ಹಾಗಾಗಿ ಡಾಲರ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ನಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕೂಡ ಜಾಸ್ತಿ ಆಗುತ್ತೆ. ಇಂಪೋರ್ಟೆಡ್ ಇನ್ಫ್ಲೇಷನ್ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನಿಕ್ಸು, ಫಾರ್ಮಾ ಇಂಗ್ರೀಡಿಯೆಂಟ್ಸು, ಎಡಿಬಲ್ ಆಯಿಲು, ಫರ್ಟಿಲೈಸರು ಎಲ್ಲದಕ್ಕೂ ಬೇಕಾಗಿರುವಂತಹ ವಸ್ತುಗಳು. ಒಂದು ಟ್ರಿಗರ್ಗೆ ಬೇಕಾದಷ್ಟಾದ ಡ್ಯಾಮೇಜ್ ಪಾಯಿಂಟ್ಸ್ಗಳಿದೆ. ಆದರೆ ಇದೊಂಥರ ಸೆಲ್ಫ್ ರೀಇನ್ಫೋರ್ಸಿಂಗ್ ಲೂಪ್. ಒಂದು ಸಮಸ್ಯೆಯಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಶುರುವಾಗುತ್ತೆ. ಇದು ನಾನು ಹೇಳ್ತಾ ಇರೋದು ನಿಮ್ಮನ್ನು ಹೆದರಿಸೋದಕ್ಕಲ್ಲ, ಆದರೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ತುಂಬ ಮುಖ್ಯ. ಈ ಒಂದು ಚೈನ್ ರಿಯಾಕ್ಷನ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ವರೆಗೆ ಅದಕ್ಕೆ ಬರೋದಕ್ಕಿಂತ ಮುಂಚೆನೇ ಅದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಅದನ್ನು ನಾವು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅಂತ. ಇನ್ನೊಂದು ವಿಷಯ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಗೆ. ಅದನ್ನು ನಾವು ಇನ್ಸೈಡರ್ ಅಲಾರ್ಮ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತು ಕೋಟಕ್ ಮಹೇಂದ್ರ ಬ್ಯಾಂಕ್, ಅದರ ಚೇರ್ಮನ್ನು ಉದಯ್ ಕೋಟಕ್ ಅಂತ. 40 ವರ್ಷ ಭಾರತದ ಪ್ರತಿ ಎಕನಾಮಿಕ್ ಸೈಕಲ್ ನೋಡಿದಂತಹ ಮನುಷ್ಯ ಅವರು. And I'm making a statement which is
provocative for any finance man. I'm saying India has financialized too early. ಈ ಭಾರತ ಇದೆಯಲ್ಲ ಇದು ತುಂಬ ಬೇಗ ಫೈನಾನ್ಷಿಯಲೈಸ್ ಆಗ್ತಾ ಇದೆ. ಅಂದ್ರೇನು, ನಾವಿಷ್ಟೇ ಈಗ 5 ಟ್ರಿಲಿಯನ್ ಶಾಕ್ ಅಬ್ಸಾರ್ಬಿಂಗ್ ಡೆವಲಪ್ಡ್ ಎಕಾನಮಿ ರೀತಿ ಬಿಹೇವ್ ಮಾಡ್ತಿದ್ದೀವಿ. ನಾವಿನ್ನೂ ಅಷ್ಟಲಿಗೆ ರೀಚ್ ಆಗಿಲ್ಲ. ನಮ್ಮ ಬಳಿ ಒಂದು ಸ್ವಲ್ಪ ಸಣ್ಣದಾದಂತಹ ಫಾರೆಕ್ಸ್ ಬಫರ್ಸ್ ಇದೆ. 85% ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಬೇಕಾದಂತಹ ಡಿಪೆಂಡೆನ್ಸಿ ಇದೆ. ಆದರೆ ನಾವು ದೇಶ ಬಿಹೇವ್ ಮಾಡ್ತಿರೋದು ಹೇಗೆ, ನಾವು ಆಲ್ರೆಡಿ ಒಂದು ಡೆವಲಪ್ಡ್ ಕಂಟ್ರಿ ಅನ್ನೋ ಥರ ನಾವು ಬಿಹೇವ್ ಮಾಡ್ತಿದ್ದೀವಿ. ಈ ಕಾರ್ಪೊರೇಟ್ ಇಂಡಿಯಾ ಕ್ವಾರ್ಟರ್ಲಿ ಅರ್ನಿಂಗ್ಸ್ನ ನೀವು ನೋಡಿದ್ರೆ ಪ್ರತಿ ಕ್ವಾರ್ಟರ್ಲಿನಲ್ಲಿ ಅವರ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಪ್ರಾಫಿಟ್ಸ್ ಎಷ್ಟು ಇನ್ಕ್ರೀಸ್ ಆಯಿತು ಇದನ್ನು ನೋಡಿದ್ರೆ ಸಾಮಾನ್ಯವಾಗಿ 3 ರಿಂದ 5 ವರ್ಷದ ಸ್ಟ್ರಾಟಜಿಕ್ ಥಿಂಕಿಂಗ್ನೇ ಮಾಡ್ತಾ ಇಲ್ಲ ಕಂಪ್ನಿಗಳು. ಈ ಕ್ವಾರ್ಟರ್ನಲ್ಲಿ ಹೇಗೆ ಇನ್ಕ್ರೀಸ್ ಮಾಡೋದು ಪ್ರಾಫಿಟ್ಸು, ಹೆಂಗಾದರೂ ಮಾಡಿ ನಮ್ಮ ಶೇರ್ ಪ್ರೈಸ್ಗೆ ಅನುಕೂಲ ಆಗಬೇಕು, ಆ ಒಂದು ಶಾರ್ಟ್ ಟರ್ಮ್ ಥಿಂಕಿಂಗ್ನಲ್ಲಿ ಎಲ್ಲ ಕಾರ್ಪೊರೇಟ್ಸ್ ಇದ್ದಾರೆ ಹೊರತು ಲಾಂಗ್ ಟರ್ಮ್ ಥಿಂಕಿಂಗ್ನಲ್ಲಿಲ್ಲ. ಈಗ ನಮಗೆ ಬರೋ ಒಂದು ಪ್ರಶ್ನೆ ಅಂದರೆ, ಈ ಬರೀ ಕಾರ್ಪೊರೇಟ್ಸ್ ಅಷ್ಟೇ ಕ್ವಾರ್ಟರ್ಲಿ ಬ್ಯಾಲೆನ್ಸ್ ಶೀಟ್ಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಾವುಗಳು ಹಾಗೆ ಆಗಿಬಿಟ್ಟಿದ್ದೀವಿ. ಸಾಮಾನ್ಯವಾಗಿ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು 2 ತಿಂಗಳು 3 ತಿಂಗಳು ಹಾಕಿ ನೋಡ್ತೀನಿ ಸರ್, ಚೆನ್ನಾಗಿ ಬಂದರೆ ಇನ್ನೂ ಹಾಕ್ತೀನಿ ಅಂದರೆ 3 ತಿಂಗಳ ಮೇಲೆ ನಮ್ಮ ದೃಷ್ಟಿನೇ ಹೋಗಲ್ಲ. 3 ರಿಂದ 5 ವರ್ಷ ಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಡೀಸೆಂಟ್ ರಿಟರ್ನ್ಸ್ ತೊಗೋಬೇಕು ಅಂದರೆ ಈ ಒಂದು ಥಿಂಕಿಂಗಿಂದ ನಾವು ಒಂದು ಬಲಿಪಶುಗಳಾಗ್ಬಿಟ್ಟಿದ್ದೀವಿ. ಪ್ರತಿ 3 ತಿಂಗಳಿಗೆ 3 ತಿಂಗಳು ಬಿಡಿ, ಪ್ರತಿ ದಿನ ನೋಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ನನ್ನ ಪೋರ್ಟ್ಫೋಲಿಯೋ ಏನಾಯಿತು, ಅಯ್ಯೋ ಮೇಲೋಯ್ತಾ ಕೆಳಗೋಯ್ತಾ, ಮೇಲೋಯ್ತಾ ಕೆಳಗೋಯ್ತಾ. ಇದು ಇಡೀ ಭಾರತದ ಪ್ರಶ್ನೆ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಶಾರ್ಟ್ ಟರ್ಮ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಈಗ ನಿಮ್ಮ ಅಸೆಟ್ಸ್, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಇದಕ್ಕೆ ಸ್ಟಾಗ್ಫ್ಲೇಷನ್ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಫಿಕ್ಸ್ಡ್ ಡಿಪಾಸಿಟ್ಸ್ ಏನಿದು, ಅಸೆಟ್ ವೈಸ್ ನೋಡೋದಾದರೆ ಈ ಒಂದು ಕರೆಂಟ್ ಸಿಚುವೇಶನ್ ಏನಿದೆ ಹಾರ್ಮೋಸ್ನಲ್ಲಿ, ಇದು ನಮ್ಮ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಫಿಕ್ಸ್ಡ್ ಡಿಪಾಸಿಟ್ಸ್, ಇದು ಡೇಂಜರ್ ಝೋನ್. ಯಾಕೆಂದರೆ FD ರೇಟ್ 7%, 7.25%, ಇನ್ಫ್ಲೇಷನ್ 10 ರಿಂದ 12% ಮೇಲ್ಗಡೆ ಹೋದರೆ ನಿಮ್ಮ ರಿಟರ್ನ್ಸು -4.5% ಆಗಿಬಿಡುತ್ತೆ. ಇದು ಸೇಫ್ ಅಂತ ಅಂದ್ಕೊಳ್ತಾ ಇರುವಾಗಲೇ ಈ ಪರ್ಚೇಸಿಂಗ್ ಪವರೇ ಹೊಟ್ಟೋಗಿರುತ್ತೆ. ಹಾಗಾಗಿ ಇದು ತುಂಬ ಡೇಂಜರಸ್, ಇದೊಂದು ಮಿಡ್ಲ್ ಕ್ಲಾಸ್ ಟ್ರ್ಯಾಪ್. ಹಾಗಾಗಿ ಹುಷಾರಾಗಿರಬೇಕು. RBI ರೇಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ಲೋನ್ ರೇಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ, ಅದರ ಜೊತೆಗೆ FD ರೇಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆದರೆ FD ರೇಟ್ ಇನ್ಕ್ರೀಸ್ ಆಯಿತು ಅಂತ FDನಲ್ಲಿ ಇಡೋಕ್ಕೆ ಹೋದರೆ ಇನ್ಫ್ಲೇಷನ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಹುಷಾರಾಗಿರಬೇಕು. FDನಲ್ಲಿಟ್ಟವರು ಆ ಇನ್ಫ್ಲೇಷನ್ ಬೀಟ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಈಕ್ವಿಟೀಸ್ ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಡ್ತೀನಿ ಸರ್ ಚೆನ್ನಾಗಿ ರಿಟರ್ನ್ಸ್ ಬರುತ್ತಲ್ಲ ಅಂದರೆ ಅಷ್ಟು ಸುಲಭ ಇಲ್ಲ. ಕೆಲವು ಸೆಲೆಕ್ಟೆಡ್ ಸೆಕ್ಟರ್ಸ್ನ ನಾವು ನೋಡಬೇಕಾಗುತ್ತೆ. ಜನರಲ್ ಆಗಿ ಹೇಳೋದಾದರೆ ಈ ಕನ್ಸ್ಯೂಮರ್ ಡಿಸ್ಕ್ರಿಷನರೀಸ್, ಆಟೋಮೊಬೈಲ್ ಸೆಕ್ಟರ್ಸು, ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ ಸೆಕ್ಟರ್ಸು, ಫ್ಯಾಷನ್ನು, ಹೋಟೆಲ್ಸು, ಇದೆಲ್ಲ ಡೆಸ್ಟ್ರಾಯ್ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದಾಗ. ಯಾಕೆಂದರೆ ಜನ ತುಂಬ ಬೇಕಾಗಿರೋದಕ್ಕೆ ಮಾತ್ರ ಖರ್ಚು ಮಾಡ್ತಾರೆ, ಎಕ್ಸೆಸಿವ್ ಆಗಿ ಖರ್ಚು ಮಾಡಲ್ಲ ರೇಟ್ ಜಾಸ್ತಿ ಆದಾಗ. ಆದರೆ ಅದೇ ಎನರ್ಜಿ, ಕಮಾಡಿಟಿ, ಫಾರ್ಮಾ ಸೆಕ್ಟರ್ಸು, FMCG, ಇದಕ್ಕೆ ಪ್ರೈಸಿಂಗ್ ಪವರ್ ಇದ್ದರೆ ಬದುಕೊಳ್ಳುತ್ತವೆ ಈ ಒಂದು ಸೆಕ್ಟರ್ಸ್ಗಳಲ್ಲಿ. ಸೊ ನೀವು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಅಲೋಕೇಶನ್ನ ಎಲ್ಲಿ ಮಾಡಿದ್ದೀರಾ, ಯಾವ ಸೆಕ್ಟರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇದೆ ಅನ್ನೋದನ್ನು ಸರಿಯಾಗಿ ನೋಡಬೇಕಾಗತ್ತೆ. ಮತ್ತು ಎಲ್ಲಿಗೆ ಚೇಂಜ್ ಮಾಡಬೇಕು ಅನ್ನೋದು ಈ ಒಂದು 2026-27 ರಿಸಲ್ಟ್ಸ್ ಏನು ಬರ್ತಾ ಇರುತ್ತಲ್ಲ, ಈ ಕ್ವಾರ್ಟರ್ಲಿ ರಿಸಲ್ಟ್ಸ್, ಅದನ್ನು ನಾವು ಸ್ಟಡಿ ಮಾಡಿ ಮಾಡಬೇಕಾಗತ್ತೆ. ಇನ್ನು ರಿಯಲ್ ಎಸ್ಟೇಟ್ ಬಗ್ಗೆ ನೋಡೋದಾದರೆ ಯಾವ ಥರ ಒಂದು ಪರಿಣಾಮ ಆಗುತ್ತೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ಗೆ ಅಂತ, ಇದೊಂಥರ ಶಾರ್ಟ್ ಟರ್ಮ್ ಪೇಯ್ನ್ ಅಂತ ಹೇಳ್ಬೋದು. ಯಾಕೆಂದರೆ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದರೆ ಹೊಸ ಬೈಯರ್ಸ್ ಬರಲ್ಲ. ಯಾಕೆಂದರೆ ಲೋನ್ ರೇಟ್, ಇಂಟ್ರೆಸ್ಟ್ ರೇಟ್ ಅಂದ್ರೆ ಏನು, ಲೋನ್ ರೇಟ್ ಜಾಸ್ತಿ ಆಗಿದೆ. ನಿಮಗೆ 8.5% ಸಿಗೋ ಕಡೆ 9.5% ಆದರೆ ವೆಯ್ಟ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಕಡಿಮೆ ಆಗಲಿ, ಲೋನ್ ರೇಟ್ ಕಡಿಮೆ ಆದಾಗ ಅವಾಗ ತಗೊಳ್ಳೋಣ ಮನೆ ಅಂತ. ಅಂದರೆ ಹೌಸಿಂಗ್ ಏನಿದೆ, ಹೌಸಿಂಗ್ ಲೋನ್ ಇಂಡಸ್ಟ್ರಿ, ಆ ಹೌಸಿಂಗ್ ಲೋನ್ ಇಂಡಸ್ಟ್ರಿ ಕೆಳಗಡೆ ಹೋಯಿತು ಅಂದರೆ ನಮ್ಮ ರಿಯಲ್ ಎಸ್ಟೇಟ್ ಪ್ರೈಸಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಿಸ್ಟಾರಿಕಲ್ ಪ್ಯಾಟರ್ನ್ ನೋಡೋದಾದರೆ ಇದು ಒಂದು 12 ರಿಂದ 24 ತಿಂಗಳವರೆಗೂ ಬರುವಂತಹ ಪೇಯ್ನ್ ಇದು, ಇದನ್ನು ತಡ್ಕೋಬೇಕಾಗತ್ತೆ. ಇನ್ನು ಗೋಲ್ಡ್, ಈ ಗೋಲ್ಡ್ ನಾವೇನು ಹೇಳ್ತೀವಿ, ಇದು ಸ್ಟಾಗ್ಫ್ಲೇಷನ್ ಸೋಲ್ಜರ್ ಅಂತಾರೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ತೊಂದರೆಗಳು ಬಂದಾಗ ಗೋಲ್ಡ್ ಒಂದೇ ಮೇಲೆ ಹೋಗುವಂಥದ್ದು. ಆದರೆ ಈಗಾಗಲೇ ಗೋಲ್ಡ್ ಪ್ರೈಸ್ ಸಿಕ್ಕಾಪಟ್ಟೆ ಮೇಲೆ ಹೋಗಿ ಮತ್ತೆ ಬಿದ್ದು ಹೋಗಿದೆ. ಅದನ್ನು ವಾಚ್ ಮಾಡಿ ಯಾವಾಗ, ಯಾಕೆಂದರೆ ಏನಾಗ್ಬಿಟ್ಟಿದೆ ಇವತ್ತು ಅಂದರೆ ನೀವು ನೋಡಿದ್ರೆ ಯಾವುದು ಬುಕ್ಕಲ್ಲಿ ಬರೆದಿರುವಂತಹ ಥಿಯರಿ ಇದೆ ಅದು ಯಾವುದು ರಿಯಲಲ್ಲಿ ವರ್ಕ್ ಆಗ್ತಾ ಇಲ್ಲ.
ನೀವು ನೋಡಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೇನು, ಯಾವಾಗ ಎಲ್ಲ ಅಸೆಟ್ ಕ್ಲಾಸ್ಗಳು ಬಿಡುತ್ತೆ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ, ಎಲ್ಲ ಪ್ರಾಬ್ಲಮ್ಸ್ಗಳು ಬಂದಾಗ ವರ್ಲ್ಡಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಬೇಕು. ಆದರೆ ಈಗ ನೀವು ಕಳೆದ 2 ತಿಂಗಳಲ್ಲಿ ನೋಡಿದ್ರೆ ಗೋಲ್ಡ್, ಸಿಲ್ವರ್ ಎಲ್ಲ ಪ್ರೆಷಿಯಸ್ ಮೆಟಲ್ಸ್ ಪ್ರೈಸ್ಗಳು 20-30% ಕೆಳಗಡೆ ಬಿದ್ದಿದೆ. ಅಂದರೆ ಬುಕ್ಕಲ್ಲಿ ಹೇಳಿರುವಂತಹ, ಅಂದರೆ ಎಕನಾಮಿಕ್ ಬುಕ್ಸಲ್ಲಿ ಹೇಳಿರುವಂತಹ ಫಿಲಾಸಫೀಸ್ಗಳೇನಿದೆ, ಥಿಯರೀಸ್ ಏನಿದೆ, ಅದು ಯಾವುದೂ ಈಗ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಸರಿಯಾದ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಜೊತೆ ಕೂತು ಸರಿಯಾದ ಸಲಹೆ ತೊಗೊಂಡು ಇನ್ವೆಸ್ಟ್ ಮಾಡಬೇಕು. ಮಾಡೋದಾದರೆ ಎಲ್ಲಿ ಮಾಡಬೇಕು? ಗೋಲ್ಡ್ ಬೀಸ್ ಇದೆ, ಸಾವರಿನ್ ಗೋಲ್ಡ್ ಬಾಂಡ್ಸ್ ಇರುತ್ತೆ. ಈಗ ಹೊಸದಾಗಿ EGR ಅಂತ RBI ಲಾಂಚ್ ಮಾಡಿದೆ ಈ ಗೋಲ್ಡ್ ಸ್ಕೀಮ್. ಸೊ ಅದರಲ್ಲಿ ಕೂಡ ತಾವು ಇನ್ವೆಸ್ಟ್ ಮಾಡೋದು, ಆದರೆ ಹುಷಾರಾಗಿ ಮಾಡಬೇಕು, ನೋಡಿ ಮಾಡಬೇಕು. ಏನೋ 2-3 ತಿಂಗಳಲ್ಲಿ ವಾಪಸ್ ಮೇಲಕ್ಕೆ ಬಂದಾಗ ಗೋಲ್ಡ್ ಪ್ರೈಸು ದುಡ್ಡು ಮಾಡಿಬಿಡ್ತೀನಿ ಅಂತ ಶಾರ್ಟ್ ಟರ್ಮಾಗಿ ಮಾಡೋಕ್ಕೆ ಹೋಗಬೇಡಿ. 1-2-3 ವರ್ಷ ಇಡೋ ಥರ ಇದ್ದರೆ ಮಾತ್ರ ಅದು ಸರಿಯಾದ ಒಂದು ಇನ್ವೆಸ್ಟ್ಮೆಂಟ್ ಸಲಹೆ ತೊಗೊಂಡು ಮಾಡಬೇಕಾಗುತ್ತೆ. ಮತ್ತು ಇಷ್ಟೆಲ್ಲ ಹೇಳಿದ್ರೆ ನೀವು ನಾವೇನು ಮಾಡಬೇಕು ಸರ್, ಏನು ಆ್ಯಕ್ಷನ್ ಮಾಡಬೇಕು? ಒಂದು 3 ಪ್ರೋಟೋಕಾಲ್ಸ್ ನಾನು ಹೇಳ್ತೀನಿ. ಈ ಒಂದು 3 ಸೆಕ್ಟರ್ಸ್ಗಳಿಗೋಸ್ಕರ, 3 ಥರದ ಜನಗಳಿಗೋಸ್ಕರ 3 ತರಹದ ಪ್ರೋಟೋಕಾಲ್ ನಾನು ಹೇಳ್ತೀನಿ. ಮೊದಲೇದು ಪ್ರೋಟೋಕಾಲ್ ನಂಬರ್ 1, ಸ್ಯಾಲರಿಡ್ ಇಂಡಿವಿಜುವಲ್ಸ್ಗೆ, ಅಂದರೆ ಸಂಬಳ ಯಾರು ತಗೊಳ್ತಾ ಇರ್ತಾರೆ ಅವ್ರಿಗೆ ಈ 40-40-20 ಅಂತ ಫಾರ್ಮುಲಾ ಟೆಂಪ್ರರಿಯಾಗಿ ಈ 30 ಇದನ್ನು ನೀವೇನು ಮಾಡಬೇಕು, 30-50-20 ಮಾಡ್ಕೋಬೇಕು. ಅಂದರೆ ನಿಮಗೆ ಬರುವಂತಹ ಏನು ಆದಾಯ ಇದೆ ಅದರಲ್ಲಿ 30% ಲೈಫ್ ಸ್ಟೈಲ್, 50%ನ ಇನ್ವೆಸ್ಟ್ ಮಾಡಬೇಕು, ಮತ್ತು ಇನ್ನೊಂದು 20%ನ ಬಫರಾಗಿ ಇಟ್ಕೋಬೇಕು. ಯಾಕೆಂದರೆ ಈ ಥರದ ಒಂದು ಸಂದರ್ಭದಲ್ಲಿ ನಮ್ಮ ಕೆಲಸ ಹೋಗೋ ಥರದ್ದಾಗಬಹುದು, ಅಥವಾ ನನ್ನ ಇನ್ವೆಸ್ಟ್ಮೆಂಟ್ಸ್ಗಳೆಲ್ಲ ಕೆಳಗಡೆ ಹೋಗಿ ನೆಗೆಟಿವ್ ಆಗಿರ್ಬೋದು, ಅದರಿಂದ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನೀವು ಎಮರ್ಜೆನ್ಸಿಗೆ ಅಂತ ಒಂದು 20% ನೀವು ಏನು ಮಂತ್ಲಿ ನಿಮಗೆ ಬರ್ತಾ ಇದೆ ಇನ್ಕಮ್ಮು ಅದರಲ್ಲಿ ತೆಗೆದಿಡಬೇಕು. ರಿಸೆಷನ್ ಬಂದಾಗ ಏನಾಗುತ್ತೆ ಅಂದರೆ, ಈ ಒಂದು ಸ್ಟ್ಯಾಗ್ಫ್ಲೇಷನ್ ಸಿಚುವೇಶನ್ ಬಂದಾಗ ಏನಾಗುತ್ತೆ, ಜಾಬ್ ಸೆಕ್ಯೂರಿಟಿ ಗ್ಯಾರಂಟಿ ಇರಲ್ಲ. 9 ತಿಂಗಳಿಗಾಗುವಷ್ಟು ಎಕ್ಸ್ಪೆನ್ಸಸ್ನ ನೀವು ಒಂದು ಈಸಿಯಾಗಿ ಸಿಗುವಂತಹ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಂತ ಇರುತ್ತೆ, ಲೋ ಡ್ಯೂರೇಷನ್ ಫಂಡ್ಸ್ ಅಂತ, ಅದರಲ್ಲಿ ಇಟ್ಕೊಂಡ್ಬಿಡ್ಬೇಕು. ನಿಮ್ಗೆ ಏನಾದರೂ ತೊಂದರೆ ಆದಾಗ ಆ 9 ತಿಂಗಳ ಖರ್ಚು ನಿಮ್ಮ ಮನೆ ನಡೆಯೋ ಥರ ಆಗಬೇಕು. ಹಾಗಾಗಿ ತುಂಬ ಮುಖ್ಯ. ಸಾಮಾನ್ಯವಾಗಿ ನಾವು 3 ತಿಂಗಳ ಎಕ್ಸ್ಪೆನ್ಸ್ನ ಸಜೆಸ್ಟ್ ಮಾಡ್ತೀವಿ. 3 ತಿಂಗಳಿಗಾಗುವಷ್ಟಾದರೂ ನಿಮ್ಮ ಹತ್ರ ಒಂದು ಎಮರ್ಜೆನ್ಸಿ ಅಂತ ದುಡ್ಡು ಇಟ್ಕೊಂಡಿರಬೇಕು. ಈಗ ಅದು 3 ಅಲ್ಲ, 9 ತಿಂಗಳಿಗೆ ನೀವು ಇಟ್ಕೋಬೇಕಾಗತ್ತೆ. ಲಿಕ್ವಿಡ್ ಫಂಡ್ಸಲ್ಲಿ ಇಡ್ಬೋದು ನಾನು ಹೇಳ್ದಂಗೆ, ಅಥವಾ ಹೈ ಈಲ್ಡ್ ಸೇವಿಂಗ್ಸ್ ಅಂತ ಈ FD ಥರದಲ್ಲಿ ಇಟ್ಟು ಲಾಕ್ ಮಾಡಬಾರ್ದು ನೀವು, ಅದು ಈಸಿಯಾಗಿ ತಗೊಳ್ಳೋ ಥರ ಇರಬೇಕು. ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಅದನ್ನು ಮಾಡ್ಬೋದು. ಪ್ರೋಟೋಕಾಲ್ ನಂಬರ್ 2, ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಆದರೆ 15-20% ಅಷ್ಟೇ ಇಕ್ವಿಟಿ ಅಲೋಕೇಶನ್ ಮಾಡಬೇಕು. ಕಮಾಡಿಟಿ ಮತ್ತು ಎನರ್ಜಿ ಥೀಮ್ಸ್ಗೆ ಶಿಫ್ಟ್ ಮಾಡಿ. ಆದಷ್ಟು ದುಡ್ಡನ್ನು ನೀವು ಈ ETF ಅಂದರೆ ಆ ಒಂದು CPSE ETF ಇದೆ, PSU ಎನರ್ಜಿ, ಫಾರ್ಮಾ, FMCG, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಈ ಎಕ್ಸ್ಪೋಜರ್ನ ನೀವು ಕಡಿಮೆ ಮಾಡಬೇಕು. ನೀವೇನಾದರೂ FNOನಲ್ಲಿ ಏನಾದರೂ ಟ್ರೇಡ್ ಮಾಡ್ತಾ ಇದ್ರೆ ಲಿವರೇಜ್ ಪೊಸಿಷನ್ಸ್ ಅಂತೀವಿ. ಅಂದರೆ ನನ್ನ ಹತ್ರ ಬರೀ 1 ಲಕ್ಷ ಕೊಟ್ಟು 10 ಲಕ್ಷ ವ್ಯಾಲ್ಯೂ ಇರುವಂತಹ ಕಾಂಟ್ರಾಕ್ಟ್ಗಳನ್ನ ತೊಗೊಳ್ತೀನಿ, ಈ ಥರದ್ದು ಏನಾದರೂ ನೀವು ಟ್ರೇಡ್ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಅದನ್ನು ಸ್ಟಾಪ್ ಮಾಡಬೇಕು. ಯಾಕೆಂದರೆ ಈಗಿರೋ ಮಾರ್ಕೆಟ್ ಸೆಂಟಿಮೆಂಟ್ಸ್ ಮತ್ತು ಸೈಕಲ್ನಲ್ಲಿ ಈ FNO ಟ್ರೇಡ್ ಮಾಡೋದು ತುಂಬ ಕಷ್ಟ. ಅದು ನೀವು FNO ಅಂದ್ರೇ ಬಾರೋಡ್ ಮನಿ, ಅದು ನಿಮಗೆ ಕನ್ವಿಕ್ಷನ್ ಇದ್ದಾಗ ಮಾತ್ರ ಅದನ್ನು ಮಾಡಬೇಕು. ಇದೊಂದು ಫೈನಾನ್ಷಿಯಲ್ ಸೂಸೈಡ್ ಆಗಿಬಿಡುತ್ತೆ ನೀವೇನಾದರೂ FNOದಲ್ಲಿ ಟ್ರೇಡ್ ಮಾಡೋಕ್ಕೆ ಹೋದರೆ. ಆದಷ್ಟು ನಿಮ್ಮ ದುಡ್ಡನ್ನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಕೋಬೇಕು, ಅದನ್ನು ಕಡಿಮೆ ಖರ್ಚು ಮಾಡೋ ಥರ ನೋಡ್ಕೋಬೇಕು. ಮತ್ತು ಪ್ರೋಟೋಕಾಲ್ 3, MSMEs ಅಂದರೆ ನೀವು ಒಬ್ಬ ಬಿಸ್ನೆಸ್ ಮನ್ ಆಗಿದ್ದರೆ ನೀವು ಈಗಲೇ ನಿಮ್ಮ ರಾ ಮೆಟೀರಿಯಲ್ ಸಪ್ಲೈಯರ್ ಲಿಸ್ಟನ್ನ ಒಂದು ತೆಗೆದಿಟ್ಕೋಬೇಕು. ಯಾವ ಮೆಟೀರಿಯಲ್ಸು ಗಲ್ಫ್ ಡಿಪೆಂಡೆನ್ಸಿ ಇದೆ ಅನ್ನೋದನ್ನು ಚೆಕ್ ಮಾಡಿ, ಪ್ರತಿ ಸಪ್ಲೈಯರ್ನ ಮ್ಯಾಪ್ ಮಾಡಿ 60-90 ದಿನಕ್ಕೆ ಬೇಕಾದಂತಹ ಕ್ರಿಟಿಕಲ್ ಇನ್ಪುಟ್ಸ್ ಏನು ಬೇಕು ನಿಮ್ಮ ಬಿಸ್ನೆಸ್ ನಡೆಯೋದಕ್ಕೆ, ರಾ ಮೆಟೀರಿಯಲ್ಸು, ಅದರ ಒಂದು ಇನ್ವೆಂಟರಿ ಪಟ್ಟಿ ಮಾಡ್ಕೋಬೇಕು. ಮತ್ತು ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಇವ್ರಗಳ ಜೊತೆ ಮಾತಾಡಿಕೊಂಡು ಆ ಎಸ್ಕಲೇಷನ್ ಲಿಂಕ್ಡ್ ಕಾಂಟ್ರಾಕ್ಟ್ಸನ್ನು ಬದಲಾಯಿಸಿ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಇಟ್ಕೊಂಡು ನಿಮ್ಮ ಮುಂದಿನ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಅಂದರೆ ಈ ಎಲ್ಲ ಒಂದು ನೀವು ಆ್ಯಕ್ಷನ್ನ ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಕ್ರೈಸಿಸ್ಗಿಂತ ಮುಂಚೆನೇ ಸಪ್ಲೈ ಚೈನ್ ಮ್ಯಾಪ್ ಮಾಡಿದಿರುವಂತಹ ಬಿಸ್ನೆಸ್ಗಳೇನಿದೆ ಅವು ಬದುಕತ್ವೆ. ಎಲ್ಲ ಪ್ರಾಬ್ಲಮ್ ಬಂದ ಮೇಲೆ ಅಳೋದಕ್ಕಿಂತ ಅದಕ್ಕೆ ಪ್ರಿಪೇರ್ ಆಗೋದಿದೆಯಲ್ಲ ಅದು ತುಂಬ ಮುಖ್ಯ. ಯಾಕೆಂದರೆ ಅದನ್ನು ರೀಸ್ಟ್ರಕ್ಚರ್ ಮಾಡ್ಕೋಬೇಕಾಗತ್ತೆ, ತುಂಬ ಮುಖ್ಯ ಬಿಸ್ನೆಸ್ ಮ್ಯಾನ್ಗಳಿಗೆ. ಇಲ್ಲಿವರೆಗೆ ನಾವು
ಇವಾಗಿನ ಒಂದು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇದೆ, ಅದರ ಡಯಾಗ್ನೋಸಿಸ್ ಮಾಡಿದ್ವಿ. ಆಮೇಲೆ ಯಾವ ಥರ ನಾವು ನಮ್ಮನ್ನು ಕಾಪಾಡ್ಕೋಬೇಕು, ಒಬ್ಬ ಸ್ಯಾಲ್ರಿಡ್ ಅವನಾದರೆ ಏನು ಮಾಡಬೇಕು, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಹೇಗೆ ಕಾಪಾಡ್ಕೋಬೇಕು, ನೀವು ಬಿಸ್ನೆಸ್ ಮನ್ ಆದರೆ ಹೇಗೆ ನಿಮ್ಮ ಒಂದು ಇಂಟ್ರೆಸ್ಟ್ನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಆಪರ್ಚುನಿಟಿ ಬಗ್ಗೆ ನೋಡೋಣ. ಪ್ರತಿಯೊಂದು ಕ್ರೈಸಿಸ್ನಲ್ಲಿ ಒಂದು ಏಸಿಮೆಟ್ರಿಕ್ ಆಪರ್ಚುನಿಟಿ ಅನ್ನೋದೊಂದು ಇರುತ್ತೆ. ಅಂದರೆ ಎಷ್ಟೇ ಕೆಟ್ಟ ಸಿಚುವೇಶನ್ ಇದ್ದರೂ ಅದರಲ್ಲಿ ಕೂಡ ಒಂದು ನಮಗೆ ಒಳಿತಾಗುವಂಥದ್ದು, ನಾವು ಪಾಠ ಕಲಿಯುವಂಥದ್ದು, ನಾವು ದುಡ್ಡು ಮಾಡಿಕೊಳ್ಳುವಂತಹ ಒಂದು ಆಪರ್ಚುನಿಟಿ ಕಾಣುತ್ತೆ. ಯಾರಿಗೆ? ಆ ಒಂದು ಕ್ಲಾರಿಟಿ ಇರೋರಿಗೆ. ನೋಡಿ, ಆ ಥರ ಒಂದು ಕ್ಲಾರಿಟಿ ಇರೋರು ಯಾರಪ್ಪ ಅಂದರೆ ನಮ್ಮ ಸಿಂಗಪೂರ್ನ ಪ್ರೈಮ್ ಮಿನಿಸ್ಟರ್. ಅವರು ತಮ್ಮ ದೇಶನ ಈ ಒಂದು ಪ್ರೈಸ್ ಫ್ಲಕ್ಚುಯೇಷನಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ದಾರೆ. ಬನ್ನಿ ಆ ವಿಡಿಯೋ ನೋಡೋಣ. We made the hard choices early, managing our finances prudently and building up our reserves. At the same time, we invested to strengthen our energy resilience. We reclaimed land. We built Jurong Island. We developed our refining and petrochemical industries. We dug deep to create underground storage in the Jurong rock caverns. We had no oil, no natural gas, and no guarantee that any of this would work. But we pressed on and we built something that did not exist before. And today, Singapore is a key node in global energy flows. This gives us a significant advantage. The world's leading energy companies operate here, refining, storing, and trading oil. They are connected to diverse supply networks around the world. So when one source is disrupted, they are able to draw on other sources. That is the advantage we have built over decades, not by chance, but through deliberate choices, sustained efforts, and discipline. We made this happen together. ಸಿಂಗಪೂರ್ ಹತ್ರ ಆಯಿಲ್ ಇಲ್ಲ, ನ್ಯಾಚುರಲ್ ಗ್ಯಾಸ್ ಇಲ್ಲ, ಆದರೆ ಡಿಸಿಪ್ಲಿನ್ ಮತ್ತು ಲಾಂಗ್ ಟರ್ಮ್ ಥಿಂಕಿಂಗ್ ಇದೆ ಅವರ ಹತ್ರ. ಇವತ್ತು ಸಿಂಗಪೂರ್ ಒಂದು ದೊಡ್ಡ ಗ್ಲೋಬಲ್ ಎನರ್ಜಿ ಹಬ್ ಆಗ್ತಾ ಇದೆ. ಭಾರತದ ಬಳಿ 60 ಕೋಟಿ ಯುವಜನರಿದ್ದಾರೆ, ಯೂತ್. 140 ಕೋಟಿ ಕನ್ಸ್ಯೂಮರ್ಸ್ ಇದ್ದಾರೆ. ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ಮೇಜರ್ ಎಕಾನಮಿ ಇದೆ. ಆದರೆ ನಾವು ವೆಲ್ತ್ನ ಕನ್ಸ್ಯೂಮರ್ಸ್ ರೀತಿ ಬಿಹೇವ್ ಮಾಡ್ತಿದ್ದೇವೆ ಹೊರತು ವೆಲ್ತ್ ಬಿಲ್ಡ್ ಮಾಡೋರ ಥರ ಅಲ್ಲ. ಈ ಹಾರ್ಮೋಸ್ ಕ್ರೈಸಿಸ್ ಏನಿದೆ, ಇದು ಡೆಫಿನೆಟ್ಲಿ ಪೇಯ್ನ್. ಅದರ ಜೊತೆಗೆ ನಾವು ಏನು ಮಾಡಿದ್ದೀವಿ, ನಾವು ಸೋಲಾರ್ ಎನರ್ಜಿನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ, ಡೊಮೆಸ್ಟಿಕ್ ನ್ಯೂಕ್ಲಿಯರ್ ಕೆಪಾಸಿಟಿ, LNG ಡೈವರ್ಸಿಫಿಕೇಷನ್, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಇದೆಲ್ಲ ಇವತ್ತು ಬರೀ ಚಾಯ್ಸ್ ಅಲ್ಲ, ಇದೊಂದು ಪಾಲಿಸಿ ಚಾಯ್ಸ್ ಅಲ್ಲ, ಇದೊಂದು ಫೈನಾನ್ಷಿಯಲ್ ಸರ್ವೈವಲ್ ಚಾಯ್ಸ್. ಇದು ಸರ್ಕಾರಗಳು ಮಾಡಬೇಕಾಗಿರುವಂತಹ ಕೆಲಸ. ಆದರೆ ಇದು ಸರಿ, ಸರ್ಕಾರಗಳು ಮಾಡ್ತಾರೆ, ತಾವೇನು ಮಾಡ್ತೀರಾ? ಆ್ಯಸ್ ಅನ್ ಇಂಡಿವಿಜುವಲ್ ನೀವೇನು ಮಾಡಬೇಕು? ನಿಮ್ಮ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಇದೆಯಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಅದು ನಿಮ್ಮ ಎನರ್ಜಿ ಸ್ಟ್ರಾಟಜಿ. ಈ ಸ್ಟ್ಯಾಗ್ಫ್ಲೇಷನ್ ಸೈಕಲ್ ಅಂದರೆ ತುಂಬ ಡೇಂಜರಸ್ ಅಂತ ನಾನು ಹೇಳಿದೆ. ಅದು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ನಮಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ನಮ್ಮ ಹಿತ ಕಾಪಾಡ್ಕೋಬೇಕು, ನಮ್ಮ ಕುಟುಂಬದ ಹಿತ ಕಾಪಾಡ್ಕೋಬೇಕು ಅಂದರೆ ತುಂಬ ಮುಖ್ಯವಾಗಿ ನಾವು ಕನ್ಸ್ಯೂಮರ್ ಥಿಂಕಿಂಗಿಂದ ಓನರ್ ಥಿಂಕಿಂಗಿಗೆ ಶಿಫ್ಟ್ ಆಗಬೇಕು. ಅಂದರೆ ಕ್ರೈಸಿಸ್ ಬರೋದಕ್ಕಿಂತ ಮುಂಚೆನೇ ನಾವು ಅದನ್ನು ಹ್ಯಾಂಡಲ್ ಮಾಡುವಂತಹ ಓನರ್ಶಿಪ್ನ ಥಿಂಕಿಂಗ್ ಬೆಳೆಸ್ಕೋಬೇಕು. ಇದಕ್ಕೋಸ್ಕರ ನಾನು ನಿಮಗೆ 3 ಪಾಯಿಂಟ್ ಹೋಮ್ವರ್ಕ್ ಕೊಡ್ತೀನಿ. ಮೊದಲನೇದು mqedu.in ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ MQ ಟೆಸ್ಟ್ ತಗೊಳ್ಳಿ. ಬರೀ 10 ನಿಮಿಷ ಸಾಕು. ಈ ಮನಿ ಕೋಶೆಂಟ್ ಅಂದರೆ ನಿಮಗೆ ಈ ಹಣಕಾಸಿನ ಬಗ್ಗೆ ನಿಮ್ಮ ಇಂಟೆಲಿಜೆನ್ಸ್ ಎಷ್ಟಿದೆ ಅನ್ನೋದನ್ನು ಅದನ್ನು ಮೆಷರ್ ಮಾಡುತ್ತೆ. ಬರೀ 7 ಪ್ರಶ್ನೆಗಳಲ್ಲಿ 10ರಲ್ಲಿ 6 ಮಾರ್ಕ್ಸ್ ನೀವು ತೆಗೆದ್ರೆ ಈ ಒಂದು ಟೆಸ್ಟಲ್ಲಿ ನೀವು ಈ ಸ್ಟ್ಯಾಗ್ಫ್ಲೇಷನ್ ಸ್ಟೇಜಲ್ಲಿ ಖಂಡಿತ ದಾಟಬಹುದು. ಅದಕ್ಕಿಂತ ಕಡಿಮೆ ಬಂದರೆ ನೀವು ಸರಿಯಾದ ಫೈನಾನ್ಷಿಯಲ್ ಅಡ್ವೈಸರ್ನ ಭೇಟಿ ಮಾಡಿ ಯಾವ ಥರ ನಿಮ್ಮ ಈ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ಕೂತು ಚರ್ಚೆ ಮಾಡಿ ಸಲಹೆ ತಗೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಎರಡನೇದು, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಶೇಷವಾಗಿ ಯಾರು ಸಿಂಗಲ್ ಅಸೆಟ್ಟಲ್ಲಿ ಜಾಸ್ತಿ ಇಟ್ಕೊಂಡಿರ್ತಾರೆ, ಅಂದರೆ ತುಂಬ ಇದ್ಬದ್ದು ದುಡ್ಡೆಲ್ಲ FDನಲ್ಲಿರುತ್ತೆ, ಇಲ್ಲ ಇದ್ಬದ್ದು ದುಡ್ಡೆಲ್ಲ ಬರೀ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸಲ್ಲಿರುತ್ತೆ, ಅಥವಾ ಎಲ್ಲ ದುಡ್ಡು ತೊಗೊಂಡೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲೇ ಹಾಕ್ಕೊಂಡಿರ್ತಾರೆ. ಇಂಥವ್ರಿಗೆ ಈ ಒಂದು ವಿಡಿಯೋನ ಕಳಿಸಿ. ಯಾಕೆಂದರೆ ಸರಿಯಾಗಿ ಯಾವ ಈ ಒಂದು ಕಷ್ಟದ ಸಿಚುವೇಶನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ.
ಮೂರನೇದಾಗಿ ಈ ಒಂದು ಸ್ಟ್ಯಾಗ್ಫ್ಲೇಷನ್ ಇನ್ನು 3-4 ವರ್ಷ ಕಂಟಿನ್ಯೂ ಆಯಿತು ಅಂದರೆ ಯಾವ ಥರ ನಿಮ್ಮ ಸಿಚುವೇಶನ್ ಇರುತ್ತೆ ಮತ್ತು ನೀವು ಅದನ್ನು ಹೇಗೆ ಎದುರಿಸಬೇಕು ಅದನ್ನು ಕಾಮೆಂಟ್ ಮಾಡಿ. ವೇಕಪ್ ಕಾಲ್ ಅಥವಾ ಪ್ರಿಪೇರ್ಡ್ ಅಂತ ನೀವು ಕಾಮೆಂಟ್ ಮಾಡಿ, ನಾನು ಅದನ್ನು ತಿಳ್ಕೊಳ್ತೀನಿ ನೀವು ಆಲ್ರೆಡಿ ರೆಡಿ ಆಗಿದ್ದೀರಾ ಅಂತ. ಕ್ರೈಸಿಸ್ ನಿಜ, ಸಾಧ್ಯತೆಗಳು ತುಂಬ ಇದೆ. ನಾವು ಸ್ಟ್ಯಾಗ್ಫ್ಲೇಷನ್ಗೆ ಜಾರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ, ಅಷ್ಟೇ ಆಪರ್ಚುನಿಟಿ ಕೂಡ ಇದೆ. ಸಿಂಗಾಪುರ್ ಏನು ಮಾಡ್ತು, ಕ್ರೈಸಿಸ್ ಬರೋದಕ್ಕಿಂತ ದಶಕಗಳ ಮುಂಚೆನೇ ಡಿಸಿಪ್ಲಿನ್ಡ್ ಆಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಳ್ತು. ಇವತ್ತು ಅವರ ಎನರ್ಜಿ ರಿಕ್ವೈರ್ಮೆಂಟ್ಸ್ನ ಅವ್ರು ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ. ಅದು ಅವರ ಚಾಯ್ಸ್ ಕಾರಣದಿಂದ. ನೀವು ನಿಮ್ಮ ಹಾರ್ಡ್ ಚಾಯ್ಸಸ್ನ ಈಗಲೇ ಮಾಡ್ತೀರಾ ಅಥವಾ ಕ್ರೈಸಿಸ್ ನಿಮ್ಮನ್ನು ಫೋರ್ಸ್ ಮಾಡಲಿ ಅಂತ ಕಾಯ್ತೀರಾ? ನಾನು ಮೋಹನ್ ಕೃಷ್ಣರಾವ್, ನೀವು ನೋಡ್ತಾ ಇದ್ದೀರಾ MKR ಅನ್ಪ್ಲಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.